ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೇನು? ಹೈಡ್ರೋಕಾರ್ಬನ್ ಸರಪಣಿಯ ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಇದ್ದಲ್ಲಿ ಅವುಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಥವಾ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುತ್ತೇವೆ. ಉದಾಹರಣೆಗೆ ಅಲ್ಕೇನ್ಗಳು. ಈ ಅಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n+2. ಇಲ್ಲಿ ನೀವು ನೋಡಬಹುದು, ಅಲ್ಕೇನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದೆ. ಅಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರೋದ್ರಿಂದ ಹೆಚ್ಚು ಕ್ರಿಯಾಶೀಲ ಆಗಿರೋದಿಲ್ಲ. ಅಲ್ಕೇನ್ಗಳ ಮೊದಲ ಸದಸ್ಯ ಏನಂತಂದ್ರೆ ಇಲ್ಲಿ ಮೀಥೇನು. ಆಮೇಲೆ ಅದೇ ರೀತಿ ಎರಡನೇ ಸದಸ್ಯ ಅಂದ್ರೆ ಕಾರ್ಬನ್ ಪರಮಾಣುಗಳು ಎರಡಿರ್ತಕ್ಕಂಥದ್ದು, ಅದು ಈಥೇನ್. ಆಮೇಲೆ ಮೂರನೇ ಸದಸ್ಯ ಪ್ರೊಪೇನ್, ನಾಲ್ಕನೇ ಸದಸ್ಯ ಬ್ಯೂಟೇನ್. ಇವೇನಂತಂದ್ರೆ ನೇರ ಸರಪಳಿ ಹೊಂದಿರತಕ್ಕಂಥ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಉಂಗುರ ರಚನೆ ಹೊಂದಿರತಕ್ಕಂಥ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇವುಗಳ ಸಾಮಾನ್ಯ ಸೂತ್ರ CnH2n. ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಸಾಮಾನ್ಯ ಸೂತ್ರ CnH2n ಇದ್ರೂ ಕೂಡ ಏನಂತಂದ್ರೆ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇವು. ಯಾಕೆಂದ್ರೆ ಇಲ್ಲಿ ಏಕಬಂಧವಿದೆ, ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದೆ. ಇವುಗಳನ್ನು ಸೈಕ್ಲೋ ಅಲ್ಕೇನ್ಗಳು ಅಂತ ಕರೀತಾರೆ. ಇಲ್ಲಿ ಉಂಗುರು ರಚನೆ ಆಗಬೇಕಾದ್ರೆ ಕನಿಷ್ಠ 3 ಕಾರ್ಬನ್ ಪರಮಾಣುಗಳು ಬೇಕು. ಇಲ್ಲಿ ನೀವು ನೋಡಬಹುದು. ಅದಕ್ಕೆ ಈ ಗುಂಪಿನ ಮೊದಲನೇ ಸದಸ್ಯ ಯಾವುದಂದ್ರೆ ಸೈಕ್ಲೋಪ್ರೋಪೇನ್. ಇದರ ಅಣುಸೂತ್ರ C3H6. ಆಮೇಲೆ ಎರಡನೇ ಸದಸ್ಯ ಸೈಕ್ಲೋಬ್ಯೂಟೇನ್, ಅದೇ ರೀತಿ ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್, ಈ ರೀತಿಯಾಗಿ ಬರಿತೀವಿ. ಇದೇನಂತಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ಆಯ್ತು. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೆಂದರೇನು? ಹೈಡ್ರೋಕಾರ್ಬನ್ ಸರಣಿಯ ಯಾವುದೇ ಅನುಕ್ರಮ ಕಾರ್ಬನ್ಗಳ ನಡುವೆ ಕನಿಷ್ಠ, ಇಲ್ಲಿ ನೀವು ನೋಡಬಹುದು, ಒಂದು ದ್ವಿಬಂಧ ಇರಬೇಕು ಅಥವಾ ಒಂದು ತ್ರಿಬಂಧ ಇರಬೇಕು. ಇಂತಹ ಹೈಡ್ರೋಕಾರ್ಬನ್ಗಳನ್ನು ನಾವೇನಂತ ಹೇಳ್ತೀವಿ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಥವಾ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಹೇಳ್ತೀವಿ. ಇವುಗಳಿಗೆ ಉದಾಹರಣೆ ಏನಂತಂದ್ರೆ ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು. ಅಲ್ಕೀನ್ಗಳಲ್ಲಿ ಸರಣಿಯ ಯಾವುದೇ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ದ್ವಿಬಂಧವಿರುತ್ತೆ. ಇಲ್ಲಿ ನೀವು ನೋಡಬಹುದು, ಕನಿಷ್ಠ ಒಂದು ದ್ವಿಬಂಧ ಕಂಡುಬರುತ್ತೆ ಇಲ್ಲಿ. ಆಮೇಲೆ ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಏನಂತಂದ್ರೆ CnH2n. ಇವೇನಂತಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿಂತ ಹೆಚ್ಚು ಕ್ರಿಯಾಶೀಲ ಆಗಿರುತ್ತವೆ. ಆಮೇಲೆ ಇಲ್ಲಿ ದ್ವಿಬಂಧ ಇರಲು 2 ಕಾರ್ಬನ್ ಪರಮಾಣುಗಳು ಬೇಕು. ಅದಕ್ಕೆ ಇವುಗಳ ಅಲ್ಕೀನ್ಗಳ ಮೊದಲನೇ ಸದಸ್ಯ ಯಾವುದು ಅಂತಂದ್ರೆ ಈಥೀನ್. ಆಮೇಲೆ ನೆಕ್ಸ್ಟ್ ಎರಡನೇ ಸದಸ್ಯ ಪ್ರೊಪೀನ್, ಅದೇ ರೀತಿ ಬ್ಯೂಟೀನ್, ಪೆಂಟೀನ್, ಈ ರೀತಿಯಾಗಿ ನಾವು ಬರಿತೀವಿ. ಅಲ್ಕೈನ್ಗಳು. ಅಲ್ಕೈನ್ಗಳಲ್ಲಿ ಸರಣಿಯ ಯಾವುದೇ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ತ್ರಿಬಂಧ ಇರುತ್ತೆ. ಇಲ್ಲಿ ನೀವು ಗಮನಿಸಬಹುದು, 2 ಕಾರ್ಬನ್ ಪರಮಾಣುಗಳ ನಡುವೆ ಒಂದು ತ್ರಿಬಂಧ ಕಂಡುಬರುತ್ತೆ. ಇವುಗಳ ಸಾಮಾನ್ಯ ಸೂತ್ರ ಏನಂತಂದ್ರೆ CnH2n-2. ಇವೇನಂತಂದ್ರೆ ಹೆಚ್ಚು ಕ್ರಿಯಾಶೀಲ ಆಗಿರುತ್ತವೆ. ಇವುಗಳ ಮೊದಲನೇ ಸದಸ್ಯ ಈಥೈನ್, ಆಮೇಲೆ ಎರಡನೇ ಸದಸ್ಯ ಪ್ರೊಪೈನ್, ಅದೇ ರೀತಿ ಬ್ಯೂಟೈನ್, ಪೆಂಟೈನ್, ಇದೇ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ. ಉಂಗುರ ರಚನೆ ಹೊಂದಿರತಕ್ಕಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಉಂಗುರ ರಚನೆ ಇದೆ ಮತ್ತು ಇಲ್ಲಿ ದ್ವಿಬಂಧ ಕೂಡ ಕಂಡುಬರುತ್ತೆ. ಅದಕ್ಕೆ ಇವೇನಂತಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇವುಗಳ ಮೊದಲನೇ ಸದಸ್ಯ ಬೆನ್ಝೀನ್. ಆಮೇಲೆ ಇವುಗಳಿಗೆ ಬೇರೆ ಉದಾಹರಣೆ ನಾವು ನೋಡ್ಬೇಕಾದ್ರೆ ಟಾಲಿನ್ ಇದೆ, ನ್ಯಾಫ್ಥಲಿನ್ ಇದೆ. ಇವುಗಳ ವಿಶೇಷತೆ ಏನಂತಂದ್ರೆ ಇವು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಏನ್ ಹಂಗಂದ್ರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂದ್ರೆ ಇಲ್ಲಿ ಮುಚ್ಚಿದ ಸರಪಣಿಯ ಕನಿಷ್ಠ ಒಂದು ಬೆನ್ಝೀನ್ ಉಂಗುರ ಹೊಂದಿರಬೇಕು ಮತ್ತು ಒಳ್ಳೆ ಸುವಾಸನೆ ಹೊಂದಿರತಕ್ಕಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿವು. ಇಲ್ಲಿ ನಾವು ಮತ್ತೊಂದು ಕಾನ್ಸೆಪ್ಟ್ ತಿಳಿದುಕೊಳ್ಬೇಕು. ಅದೇನಂತಂದ್ರೆ ರಚನಾ ಸಮಾಂಗಿಗಳೆಂದ್ರೇನು, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೇನು. ಇಲ್ಲಿ ಬ್ಯೂಟೇನ್ ಅಥವಾ ಪೆಂಟೇನ್ ಇವುಗಳ ರಚನಾ ವಿನ್ಯಾಸ ನಾವು ಹೀಗೂ ಕೂಡ ಬರಿಬಹುದು. ಬ್ಯೂಟೇನ್ನ ರಚನಾ ವಿನ್ಯಾಸ 2 ರೀತಿಯಲ್ಲಿ ಬರಿತೀವಿ, ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಇನ್ನು ಪೆಂಟೇನ್ನ ರಚನಾ ವಿನ್ಯಾಸ 3 ರೀತಿಯಲ್ಲಿ ಬರಿತೀವಿ, ಎನ್ ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್. ಹೀಗೆ ನಾವು ಇವುಗಳ ರಚನಾ ವಿನ್ಯಾಸ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರಿಬಹುದು. ಈ ಎರಡೂ ಉದಾಹರಣೆಗಳನ್ನು ನೀವು ಗಮನಿಸಿದಾಗ ಅಣುಸೂತ್ರ ಒಂದೇ ಇದೆ, ಆದರೆ ವಿಭಿನ್ನ ರಚನಾ ವಿನ್ಯಾಸ ಹೊಂದಿವೆ. ಇಂತಹ ಸಂಯುಕ್ತಗಳನ್ನು ನಾವೇನಂತ ಹೇಳ್ತೀವಿ? ಸಮಾಂಗಿಗಳು ಅಂತ ಹೇಳ್ತೀವಿ. ಇವುಗಳನ್ನು ರಚನಾ ಸಮಾಂಗಿಗಳು ಅಥವಾ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಮುಂದಿನ ವಿಡಿಯೋದಲ್ಲಿ ಕ್ರಿಯಾ ಗುಂಪುಗಳು, ಅನುರೂಪ ಶ್ರೇಣಿಗಳು ಮತ್ತು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ.